ನೀವು ಚಿಕ್ಕ ವಯಸ್ಸಿಂದ ನೋಡ್ತಿರೋ ಈ ಫೋಟೋ ಒಂದು ದೊಡ್ಡ ಸುಳ್ಳು ಅಂದ್ರೆ ನೀವು ನಂಬ್ತೀರಾ? ಹನುಮಂತನ ಅಸ್ತ್ರ ಆಕ್ಚುಲಿ ಗದೆ ಅಲ್ಲ. ಎಲ್ಲ ಫೋಟೋಗಳಲ್ಲಿ ಹನುಮಂತನ ಕೈಯಲ್ಲಿ ಗದೆನೇ ಇರುತ್ತಲ್ಲ, ಹಂಗಂತಂದ್ರೆ ಗದೆನೇ ತಾನೇ ಅವನ ಆಯುಧ? ಇಲ್ಲ, ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡ ಪ್ರಕಾರ ಹನುಮಂತ ಗದೆನ ಬಳಸೇ ಇಲ್ಲ. ಅವರು ಯುದ್ಧದಲ್ಲಿ ಏನ್ ಗೊತ್ತಾ ಉಪಯೋಗಿಸಿದ್ರು? ಬೆಟ್ಟಗಳು, ಮರಗಳು, ಮತ್ತೆ ಅವ್ರ ಸ್ವಂತ ಮುಷ್ಟಿ ಅಂದ್ರೆ ಕೈ ಬಲಾನ ಯೂಸ್ ಮಾಡಿದ್ರು ಅವರು. ರಾವಣನ ಮಗ ಅಕ್ಷಯ್ ಕುಮಾರನ್ನ ಸಂಹರಿಸುವಾಗ ಕೂಡ ಅವ್ರನ್ನ ಗದೆನ ಬಳಸಿಲ್ಲ. ಅವ್ನ ಕಾಲ್ನ ಹಿಡ್ಕೊಂಡು ಫುಲ್ ತಿರುಗಿಸಿ ಭೂಮಿಗೆ ಚಚ್ಚಿ ಅವನ್ನ ಸಾಯಿಸಿದ್ರು. ಇದು ಯುದ್ಧಕಾಂಡದಲ್ಲೇ ಇದೆ. ಅಯ್ಯೋ, ಹಾಗಿದ್ರೆ ಗದೆ ಎಲ್ಲಿಂದ ಬಂತು? ಉತ್ತರಾಖಂಡ ಪ್ರಕಾರ ಚಿಕ್ಕ ವಯಸ್ಸಿನಲ್ಲಿ ಹನುಮಂತನು ಇಂದ್ರನಿಂದ ವಜ್ರಪ್ರಹಾರ ಆದ್ಮೇಲೆ ಕುಬೇರ ದೇವರು ಗದೆನ ಗಿಫ್ಟ್ ಆಗಿ ಕೊಡ್ತಾರೆ. ಬಟ್ ಹನುಮಂತ ಅದನ್ನ ಪಕ್ಕಕ್ಕೆ ಇಟ್ಬಿಟ್ಟು ಅವನ ಕೈ ಬಲನ ನಂಬ್ಕೊಂತಾನೆ. ಗುಪ್ತ ಕಾಲದ ನಂತರ ಶಿಲ್ಪಕಲೆಯಲ್ಲಿ ಹನುಮಂತನನ್ನ ರಕ್ಷಕ ಅನ್ನೋ ಅರ್ಥದಲ್ಲಿ ತೋರಿಸೋದಕ್ಕೋಸ್ಕರ ಗದೆನ ಉಪಯೋಗಿಸ್ತಾ ಇದ್ರು. ಗದೆನ ಒಂದು ಸಿಂಬಲ್ ಆಗಿ ಉಪಯೋಗಿಸ್ತಾ ಇದ್ರು, ಬಟ್ ಹನುಮಂತ ಗದೆನ ಹಿಡ್ಕೊಂಡಿರ್ಲಿಲ್ಲ. ಮತ್ತೆ ಮಹಾಭಾರತದಲ್ಲಿ ಕೂಡ ಹನುಮಂತನ ಸಹೋದರನಾದ ಭೀಮನನ್ನ ತೋರಿಸೋದಕ್ಕೂ ಕೂಡ ಗದೆನ ಸಿಂಬಾಲಿಕ್ ಆಗಿ ಯೂಸ್ ಮಾಡಿದ್ರು, ಬಟ್ ಹನುಮಂತ ಯಾವತ್ತು ಗದೆನ ಉಪಯೋಗಿಸಿಲ್ಲ. ಆಕ್ಚುಲಿ ಹನುಮಂತನ ಅಸ್ತ್ರ ಗದೆ ಅಲ್ಲ. ಅವರ ನಿಜವಾದ ಅಸ್ತ್ರ ಶಕ್ತಿ, ಭಕ್ತಿ ಮತ್ತೆ ಅವರ ಧರ್ಮ. ಅಂದ್ಮೇಲೆ ನಿಜ ಅಂತ ಗೊತ್ತಾಯ್ತಾ? ಜೈ ಬಜರಂಗಬಲಿ, ಜೈ ಬಜರಂಗಬಲಿ.